ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ವಾಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ ತಿಂಗಳ ಮೇಷ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಾಗ ಈ ಬಾರಿ ನಿಮಗೆ ಮೇ ತಿಂಗಳಲ್ಲಿ ಹಣಕಾಸು ಉದ್ಯೋಗ ಉತ್ತಮ, ಕಲಹ ವಾಗ್ವಾದ ಒತ್ತಡ ಹೆಚ್ಚಳ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ನಿಮ್ಮ ಆದಾಯಕ್ಕೆ ಉದ್ಯೋಗಕ್ಕೆ ಅಥವಾ ವೃತ್ತಿಗೆ ಸಂಬಂಧಪಟ್ಟು ಎಲ್ಲ ನಾರ್ಮಲಾಗಿ ಅಥವಾ ಚೆನ್ನಾಗಿ ನಡೀತಾ ಹೋಗುತ್ತೆ ಮೇ ತಿಂಗಳಲ್ಲಿ. ಆದರೆ ಈ ಗ್ರಹಗಳ ವ್ಯತ್ಯಾಸದಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಮನಃಶಾಂತಿ ಕಡಿಮೆ ಆಗುವಂಥದ್ದು, ಒತ್ತಡ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಕೆಲವು ಅಡೆತಡೆಗಳು ನಿಮಗೆ ಎದುರಾಗುವಂಥ ಸಾಧ್ಯತೆ ಕಂಡುಬರುತ್ತೆ. ವಿಶೇಷವಾಗಿ ಅಲ್ಲಿ ನವಗ್ರಹಗಳ ಗೋಚಾರ ಫಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅಥವಾ ಮಧ್ಯೆ ಆಗತಕ್ಕಂಥ ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ರವಿಯ ಪರಿವರ್ತನೆ, ಬುಧನ ಪರಿವರ್ತನೆ, ಮಂಗಳ, ಶುಕ್ರ ಮುಂತಾದ ಗ್ರಹಗಳ ಪರಿವರ್ತನೆ ಆಗಾಗ ಆಗ್ತಾ ಇರ್ತದೆ. ಶನಿ ಮತ್ತು ಗುರುಗಳ ಪರಿವರ್ತನೆ ಸ್ವಲ್ಪ ದೀರ್ಘಕಾಲದ ಬಳಿಕ, ಅಂದರೆ ಗುರು ವರ್ಷಕ್ಕೊಮ್ಮೆ, ಶನಿ ಮಹಾರಾಜ 2 ವರ್ಷಕ್ಕೊಮ್ಮೆ ಪರಿವರ್ತನೆ ಆಗುವಂಥದ್ದು. ಗುರುವಿನ ಪರಿವರ್ತನೆ ಮುಂದಿನ ತಿಂಗಳಿಗೆ ಆಗಲಿದೆ. ಆದರೆ ಈಗ ನಿಮಗೆ ಇರತಕ್ಕಂತಹ ಈ ಗೋಚಾರದ ಫಲದಲ್ಲಿ ಮೇಷರಾಶಿಗೆ ಮೇ ತಿಂಗಳಲ್ಲಿ ಹಲವಾರು ಸವಾಲುಗಳು ಎದುರಾಗ್ಬೋದು. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಆರಂಭದಲ್ಲಿ ನಿಮಗೆ ವ್ಯಯಸ್ಥಾನದಲ್ಲೂ ಆಮೇಲೆ ಜನ್ಮಸ್ಥಾನಕ್ಕೂ ಬರ್ತಾನೆ. ಇನ್ನು ಇರತಕ್ಕಂತಹ ರವಿಯ ಒಂದು ವಿಶೇಷತೆ ನೋಡಿದರೆ ರವಿಯು ನಿಮಗೆ ಜನ್ಮಕ್ಕೆ ಹಾಗೂ ಧನಭಾವದಲ್ಲಿ ಬರುತ್ತಿರುವ ಕಾರಣ ಅಲ್ಲಿ ಕುಜ ಮತ್ತು ರವಿಯ ಒಂದು ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ಜೊತೆಗೆ ಈ ವೈಯಕ್ತಿಕ ಬಾಂಧವ್ಯದ ವಿಚಾರ ಎಲ್ಲದರಲ್ಲೂ ಒತ್ತಡ ಮತ್ತು ಚಿಂತೆಗಳು ಜಾಸ್ತಿ ಇರ್ತವೆ. ಯಾವುದೋ ಸಲೀಸಾಗಿ ಆಗೋದಿಲ್ಲ. ಮೇ ತಿಂಗಳಲ್ಲಿ ಎಲ್ಲದಕ್ಕೂ ಸ್ವಲ್ಪ ವಿಳಂಬ ಆಗುವಂಥದ್ದು, ವಿಘ್ನಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ತುಂಬ ಹೋಪ್ಸ್ ಇಟ್ಕೊಂಡಿದ್ರೆ ಅದು ಕೊನೆ ಕ್ಷಣದಲ್ಲಿ ರದ್ದಾಗ್ಬೋದು, ಅದು ಕ್ಯಾನ್ಸಲೇಷನ್ ಆಗುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಒಂದು ರಿಸಲ್ಟನ್ನು ಎದುರು ನೋಡ್ತಂದ್ರೆ ಆ ರಿಸಲ್ಟ್ಗಳು ನಿಮ್ಮ ವಿರುದ್ಧವಾಗಿ ಆಗ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಅಂಕಗಳಿಗಿಂತ ಕಡಿಮೆ ಅಂಕಗಳು ಬರುವಂಥದ್ದು, ಅಥವಾ ರ್ಯಾಂಕಿಂಗ್ಗಳು ಕಡಿಮೆ ಬರುವಂಥದ್ದು ಮುಂತಾದವು ಸ್ವಲ್ಪ ನಿರಾಶಾದಾಯಕ ಫಲಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಅಥವಾ ಇನ್ನಿತರ ಸಾಧನೆ ವಿಚಾರದಲ್ಲೂ ಆಗುವಂಥದ್ದು. ಇನ್ನು ಕಲಹದ ವಾತಾವರಣ ಹೆಚ್ಚಳಾಗುತ್ತೆ. ಮಂಗಳ ಮತ್ತು ರವಿಯ ಒಂದು ವೈರುಧ್ಯ, ಬುಧನೂ ಸಹ ನಿಮಗೆ ಆರಂಭದಲ್ಲಿ 14ರವರೆಗೂ ವಿರುದ್ಧವಾಗಿರ್ತಾನೆ. ಗುರು ಬಲದ ಕೊರತೆ, ಶನಿಯ ಒಂದು ಸಾಡೆ ಸಾತಿ ಪ್ರಭಾವ ನಿಮ್ಮನ್ನು ಕಾಡ್ತಿದೆ, ಕೇತುವಿನ ಪ್ರಭಾವ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಲ್ಲಿ ಶುಕ್ರನನ್ನು ಹೊರತುಪಡಿಸಿದರೆ ನಿಮಗೆ ನಿರಂತರವಾಗಿ ಉತ್ತಮ ಫಲ ಕೊಡುವಂಥದ್ದು ಇತರ ಗ್ರಹಗಳು ಕೊಡೋದಿಲ್ಲ. ರಾಹು ಮತ್ತು ಶುಕ್ರರು ನಿರಂತರವಾಗಿ ತಿಂಗಳ ಪೂರ್ತಿ ನಿಮ್ಮ ಒಂದು ಬೆಂಬಲಕ್ಕಿದ್ದಾರೆ. ಹಾಗಾಗಿ ಹಣಕಾಸು ಆದಾಯಕ್ಕೆ ಕೊರತೆ ಇಲ್ಲ. ಆದರೆ ಉಳಿದಂತೆ ಇತರ 6 ಅಥವಾ 7 ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ವಿರುದ್ಧವಾಗಿರೋ ಕಾರಣ ಕಲಹ ವಾಗ್ವಾದ ಹೆಚ್ಚಳಾಗುತ್ತೆ. ಕೌಟುಂಬಿಕವಾದ ಭಿನ್ನಾಭಿಪ್ರಾಯ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಪತಿ ಪತ್ನಿಯರ ಮಧ್ಯೆ ಮಾತಿನ ಚಕಮಕಿ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು, ಉದ್ಯೋಗದ ಜಾಗದಲ್ಲಿ ಮೇಲಾಧಿಕಾರಿ ಮತ್ತು ನಿಮ್ಮ ಸಹೋದ್ಯೋಗಿಗಳ ಮಧ್ಯೆಯೂ ಸಹ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ನಿಮ್ಮ ಮೇಲೆ ಆರೋಪ ನಿಮ್ಮ ಮೇಲೆ ಏನಾದರೂ ಸುಳ್ಳು ಅಲಿಗೇಷನ್ಗಳನ್ನು ಮಾಡೋದಾಗಲಿ, ಅಥವಾ ನೀವು ಸರಿ ಮಾಡಿದ ವಿಚಾರದಲ್ಲಿ ತಪ್ಪನ್ನು ಹುಡುಕಿ ನಿಮಗೆ ಇನ್ನಷ್ಟು ಅಸಮಾಧಾನ ಮಾಡುವಂಥದ್ದು ಮುಂತಾದ ಘಟನೆ ಆಗುತ್ತೆ. ಇನ್ನು ಯಾರು ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಇನ್ನಿತರ ಹೋಟೆಲು, ಉದ್ಯಮ, ಕೃಷಿ ಚಟುವಟಿಕೆ ಎಲ್ಲ ಮಾಡ್ತಾರೆ, ಅವರ ಚಟುವಟಿಕೆಯಲ್ಲಿ ತುಂಬ ರೀತಿಯ ಒಂದು ಅಡ್ಡ ಪರಿಣಾಮದ ಸವಾಲುಗಳು ಎದುರಾಗ್ಬೋದು. ಅದು ಒಂದೊಂದು ರೀತಿಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಬರ್ಬೋದು, ಅಥವಾ ರಾ ಮೆಟೀರಿಯಲ್ ಸಮಸ್ಯೆ ಬರ್ಬೋದು, ಅಥವಾ ಬೆಲೆ ಕುಸಿತ ಅಥವಾ ಬೆಲೆ ಏರಿಕೆ. ಬೆಲೆ ತುಂಬ ಕುಸಿತ ಆದರೂ ಉತ್ಪಾದಕರಿಗೆ ಕಷ್ಟ ಆಗುತ್ತೆ, ಬೆಲೆ ಏರಿಕೆ ಆದರೆ ಯಾರು ಗ್ರಾಹಕರು ಅಂದರೆ ಅದನ್ನು ಬೈಯರ್ಸ್ ಇದ್ದಾರೆ ಅವರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಬೆಲೆಯ ಒಂದು ಏರಿಳಿಕೆಯಿಂದ ನಿಮಗೆ ಆಗುವಂಥ ಕಷ್ಟಗಳು ಸಹ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ವೃತ್ತಿಯ ಅಥವಾ ಲೇಬರ್ಗಳ ಸಮಸ್ಯೆಗಳು ಎದುರಾಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ಸಮಸ್ಯೆಯನ್ನು ಉದ್ಯಮಿದಾರರು, ಕೈಗಾರಿಕೆದಾರರು ಅಥವಾ ಏನೇನು ಕೃಷಿ ಚಟುವಟಿಕೆ ಮಾಡೋರು ಅದನ್ನು ಎದುರಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಮೇಷರಾಶಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಸವಾಲು, ಸಂಕಷ್ಟಗಳು ಮತ್ತು ಬಹಳಷ್ಟು ರೀತಿಯ ಒಂದು ಏರಿಳಿತಗಳು ಇರ್ತವೆ. ಅದೇ ಒಂದು ಸಮಾಧಾನಕರ ವಿಚಾರ ಅಂದರೆ ಶುಕ್ರ ಮತ್ತು ರಾಹುವಿನ ಬೆಂಬಲದಿಂದಾಗಿ ನಿಮಗೆ ಹಣಕಾಸಿನ ವ್ಯವಸ್ಥೆ ಆಗುತ್ತೆ. ಎಂಥ ಖರ್ಚುಗಳು ಅಥವಾ ನಷ್ಟ ಬಂದರೂ ಅಲ್ಲಿ ಹಣಕಾಸಿನ ವ್ಯವಸ್ಥೆ ನಿಮಗೆ ನಿರಂತರವಾಗಿ ಶುಕ್ರನ ಕೃಪೆಯಿಂದ ಚೆನ್ನಾಗಿ ಆಗುವಂಥದ್ದಿರುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರು ಎಲ್ಲ ಮುಂತಾದವರಿದ್ದರೆ ಅಥವಾ ಇನ್ನಿತರ ವರ್ಗದವರೆಲ್ಲಿದ್ದರೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಮನಸ್ಸಿಗೆ ಘಾಸಿ ಆಗುವಂಥ ವಿಚಾರ, ಇತರರ ಅಥವಾ ನಿಮ್ಮದೇ ಮನೆಯ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ಘಾಸಿ ಆಗುವಂಥ ಮಾತುಗಳನ್ನು ಚಕಮಕಿ ಆಗುವಂಥದ್ದು. ಆರೋಗ್ಯದಲ್ಲಿ ಉಷ್ಣತೆ ಅಥವಾ ಹೀಟ್ನ ಹೆಚ್ಚಳದಿಂದ, ಹವಾಮಾನ ವೈಪರೀತ್ಯದಿಂದ, ಅಥವಾ ಕೆಲವೊಮ್ಮೆ ಆಹಾರ ಅಥವಾ ಕಲುಷಿತ ನೀರಿನಿಂದ ನಿಮಗೆ ಬರಬಹುದಾದ ಸಮಸ್ಯೆಗಳು ಬರ್ಬೋದು. ಇನ್ನು ಯಾರಿಗೆ ಈಗಾಗಲೇ ಇರತಕ್ಕಂಥ ಹಾರ್ಟು, BP ಅಥವಾ ಇನ್ನೂ ಮುಂತಾದ ಸಮಸ್ಯೆಗಳು
ಈ ಮೇ ತಿಂಗಳಲ್ಲಿ ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಆಸ್ಪತ್ರೆ ಖರ್ಚು, ರಿಪೇರಿಯಂಥ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು ಸಹ ಎದುರಾಗ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ರವಿ, ಮಂಗಳ, ಬುಧ, ಗುರು, ಶನಿ ಮತ್ತು ಕೇತು ಇಂತಹ ಒಂದು 6 ಗ್ರಹಗಳು ನಿರಂತರವಾಗಿ ತಿಂಗಳು ಪೂರ್ತಿ ಅವರಿಂದ ಯಾವುದೇ ಬೆಂಬಲ ನಿಮಗೆ ಇರೋದಿಲ್ಲ. ಇವೆಲ್ಲವನ್ನು ನೀವು ಎದುರಿಸಬೇಕಾಗತ್ತೆ. ಸ್ವಲ್ಪ ಧೈರ್ಯ ಸರ್ವತ್ರ ಸಾಧನ ಎಂಬುದನ್ನು ನೀವು ಅಳವಡಿಸ್ಕೊಳ್ಬೇಕು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಮಧ್ಯೆ ಮಧ್ಯೆ ಇರುತ್ತೆ. ಅದು ನಿಮಗಂತ ಅಲ್ಲ, ಎಲ್ಲ ರಾಶಿಗೂ ಚಂದ್ರನು ತಾರತಮ್ಯ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾನೆ. ಯಾಕಂದರೆ ಚಂದ್ರನು 2 ದಿನಕ್ಕೂ ಒಂದು ರಾಶಿಯನ್ನು ಬದಲಿಸ್ತಾನೆ. ಹಾಗಾಗಿ ಆ ಚಂದ್ರನ ರಾಶಿ ಪರಿವರ್ತನೆ ಅದಂತೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲ ಖಂಡಿತ ಎಲ್ಲ ರಾಶಿಗೂ ಬಂದೇ ಬರುತ್ತೆ. ಅದೇ ರೀತಿ ನಿಮಗೂ ಚಂದ್ರನ ಬೆಂಬಲ ಬರುವಂತಹ ದಿನಾಂಕಗಳು ಮೇಯಲ್ಲಿ 1, 2, 8, 9, 10, 11, 12, 15, 16, 19, 20, 25, 26, 27, 28, 29 ಇಷ್ಟು ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವ ಕಾರಣ ಚಂದ್ರ ಬಲ ಅಂತ ಹೇಳ್ತಾರೆ. ಅವೆಲ್ಲೂ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ದಿನಾಂಕಗಳು. ಅದನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿಯಾಗುವಂಥದ್ದು, ಒಪ್ಪಂದ ಮಾಡುವಂಥದ್ದು, ಅದು ಇನ್ನಿತರ ಯಾವುದೇ ವಿಚಾರಗಳಿಗೆ ಈ ದಿನಾಂಕಗಳನ್ನು ಬಳಸ್ಕೋಬೋದು. ಇನ್ನು ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ತಿಂಗಳ ಪೂರ್ತಿನೂ ವೈಟ್ ಮತ್ತು ಗ್ರೇ ಬಣ್ಣ ಬಳಸ್ಬೋದು. ಬಿಳಿ ಮತ್ತು ಬೂದು ಬಣ್ಣವನ್ನು ಬಳಸುವಂಥದ್ದು. ಅಲ್ಲಿ ಶುಕ್ರ ಮತ್ತು ರಾಹುವಿನ ಸಂಕೇತ ವೈಟ್ ಆ್ಯಂಡ್ ಗ್ರೇ ಕಲರ್ ಮತ್ತು 6 and 4 ನಂಬರ್ 6 ಮತ್ತು 4 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಇನ್ನು ಗ್ರೀನ್ ಮತ್ತು ಹಸಿರು ಬಣ್ಣವನ್ನು 15ರಿಂದ ಬಳಸ್ಕೋಬೋದು. ಯಾಕಂದರೆ ನಿಮಗೆ ಬುಧಾನುಕೂಲ ಈ ತಿಂಗಳ 15ರ ಬಳಿಕ ಬುಧನು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಆವಾಗ ನಮಗೆ ಲಾಭ, ಆದಾಯ, ಮನಃಶಾಂತಿ, ವ್ಯಾಪಾರ, ಉದ್ಯಮ ಸ್ವಲ್ಪ ಚೇತರಿಕೆ ಆಗುವಂಥ ಫಲ ಬುಧನು 15ನೇ ತಾರೀಕಿಂದ ಕೊಡ್ತಾನೆ. ಹಾಗಾಗಿ ಆ ತಿಂಗಳು 15ರ ಬಳಿಕ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು 15ರಿಂದ ಬಳಸ್ಕೊಳ್ಳೋದು. ಚಂದ್ರಾನುಕೂಲ ಇರುವಂಥ 16 ಡೇಟ್ಗಳನ್ನು ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದು. ಎಲ್ಲ ಮೇಷರಾಶಿಯವರಿಗೆ ಮೇ ತಿಂಗಳು ಶುಭದಾಯಕವಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.